ಹಣೆ ಬರೋದಾಗಿ ಏನೈತಿ ಅದಾಕೇತಿ ಅಂತೀರಿ, ಆದ್ರೆ ಅದೇ ಹಣೆ ಬರಕ್ಕೂ ಋಣ ಬೇಕ್ರಿ. ಸರ್ಸು ನಂಗೆ ಬಹಳ ಇಷ್ಟ ಆಗ್ಯಾಳ. ನಮಸ್ಕಾರ. ಈಗ ತಾನೇ ರಕ್ಷಿತ್ ಕಟ್ಟಿ ಅವರ ನಿರ್ದೇಶನದಲ್ಲಿ ಮೋಹನ್ ಶೆಟ್ಟಿ ಅವರ ಒಂದು ಅಭಿನಯದ ಋಣ ಅನ್ನುವಂಥ ಒಂದು ಕಿರುಚಿತ್ರವನ್ನು ನಾನು ವೀಕ್ಷಣೆ ಮಾಡಿದೆ. ನಮ್ಮ ಹಿರೇಕೆರೂರಿನ ಪ್ರತಿಭೆ ಸ್ವೀಕೃತಿ ಅವರು ಕೂಡ ಇದರಲ್ಲಿ ನಾಯಕಿಯ ಪಾತ್ರವನ್ನು ವಹಿಸಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಒಂದು ಹಳ್ಳಿ ಸಬ್ಜೆಕ್ಟ್ ಇದು, ಒಂದು ವಿಲೇಜ್ ಗ್ರಾಮೀಣ ಪ್ರದೇಶದ ಒಂದು ಕಥೆಯನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಮೂಡಿದೆ. ಎಲ್ಲ ಯುವ ಪ್ರತಿಭೆಗಳು ಸೇರಿ ಒಂದು ಹೊಸ ಸಾಹಸವನ್ನು ಇದ್ರ ಮೂಲಕ ಮಾಡಿದ್ದಾರೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಎಲ್ಲ ಹೊಸ ಕಲಾವಿದರು, ಹೊಸ ನಿರ್ದೇಶಕರು, ಹೊಸ ಸಂಕಲನ, ಮತ್ತು ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಹಿರೇಕೆರೂರಿನ ನಮ್ಮ ಸ್ನೇಹಿತರಾದಂಥ ಗುರುಶಾಂತ್ ಯತ್ನಳ್ಳಿ ಅವರು ಇದರಲ್ಲಿ ಉತ್ತಮವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿ ಅದರ ಜೊತೆಗೆ ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ. ಅದರ ಜೊತೆಗೆ ನಮ್ಮ ಹರೀಶ್ ಕಲಾಲ್ ಅವರು ಕೂಡ ಎಲ್ಲೂ ಉತ್ತಮವಾದಂಥ ಪಾತ್ರ ಮತ್ತು ಸಹ ನಿರ್ಮಾಪಕರಾಗಿದ್ದಾರೆ. ಟ್ರೈಲರ್ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಬಿಲ್ಡಪ್ ಆಗುತ್ತೆ. ಈ ಚಿತ್ರ ನೋಡಬೇಕು, ಸಂಪೂರ್ಣ ನೋಡಬೇಕು ಅಂತ ಅನಿಸುತ್ತೆ. ಅದು ಸಿನಿಮಾದಲ್ಲಿ ಬೇಕಾಗಿದ್ದು. ಯಾಕೆಂದರೆ ಆ ಸಿನಿಮಾವನ್ನು ನಾವು ಏನು ಈಗ ಟ್ರೈಲರ್ ಅಂತೇಳಿ 10, 15, 30 ಸೆಕೆಂಡು 50 ಸೆಕೆಂಡು ಬಿಡುಗಡೆ ಮಾಡ್ತೀವಿ. ಅದು ಇಡೀ ಕಥೆಯನ್ನು ಹಿಡಿದಿಟ್ಕೊಂಡಿರ್ತದೆ. ಅದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನಾನು ಎಲ್ಲರಿಗೂ ಕೂಡ ಶುಭ ಹಾರೈಸ್ತೇನೆ. ಇದು ಇವತ್ತು ಕಿರುಚಿತ್ರ ಮಾಡಿದ್ದಾರೆ, ಮುಂದೆ ದೊಡ್ಡ ಚಿತ್ರವನ್ನು ಮಾಡುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಅಂತೇಳಿ ಹಾರೈಸ್ತಾ, ಮತ್ತು ರಕ್ಷಿತ್ ಕಟ್ಟಿಯವರು ಕೂಡ ನಮ್ಮ ಚಿಕ್ಕೇರೂರಿನವರೇ, ಅವರು ಕೂಡ ಇದಕ್ಕೆ ನಿರ್ದೇಶನ ಮಾಡಿದ್ದು ಒಂದು ಹೆಮ್ಮೆಯ ವಿಷಯ. ಹಾಗೆ ಏಪ್ರಿಲ್ 6ನೇ ತಾರೀಕು ಚಿರಾಸ್ ಯೂಟ್ಯೂಬ್ನಲ್ಲಿ ಸಂಪೂರ್ಣ ಚಿತ್ರ ಬಿಡುಗಡೆ ಆಗ್ತಾಯಿದೆ. ನೋಡಿ ಆನಂದಿಸಿ, ನಿಮ್ಮ ಒಪಿನಿಯನ್ ಹೇಳಿ ಮತ್ತು ಈ ಕಲಾವಿದರನ್ನು ಪ್ರೋತ್ಸಾಹಿಸಿ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ. ನಮಸ್ಕಾರ. ಜೈ ಹಿಂದ್.